ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತದಾವರ್ತಿ ದೇವರ ಸನ್ನಿಧಾನದಲ್ಲಿ ಸರ್ವಶಕ್ತನಾದ ದೇವರನ್ನ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭ ಮಾಡುವ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮ ಶಿರಗಳನ್ನು ಬಾಗಿ ಈ ಮುಂಜಾನೆಯಲ್ಲಿ ನಮ್ಮ ರಕ್ಷಕನು, ನಮ್ಮ ವಿಮೋಚಕನು, ನಮ್ಮ ಒಡೆಯನೂ ಆದಂಥ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಮತ್ತು ಆವರ್ತಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹೌದು ಕರ್ತನೆ, ಈ ವಾರದ ಮೊದಲನೇ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಆರಾಧಿಸಿ, ನಿಮ್ಮನ್ನು ಸ್ತುತಿಸಿ, ನಿಮ್ಮನ್ನು ಮಹಿಮೆಪಡಿಸುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಸಂದರ್ಭಕ್ಕಾಗಿ ನಿಮಗೆ ಸ್ತೋತ್ರ. ಕರ್ತನೆ, ಈ ಮುಂಜಾನೆಯಲ್ಲಿ ನಮ್ಮನ್ನು ಮತ್ತು ದಾಬರ್ತಿ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ನಾವು ಆಡುವಂತಹ ಹಾಡುಗಳು, ಧ್ಯಾನಿಸುವಂತಹ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಹೌದು ಕರ್ತನೆ, ಈ ಮುಂಜಾನೆಯಲ್ಲಿ ನಡೆಯುವಂತಹ ಎಲ್ಲ ಪರಿಶುದ್ಧ ಆರಾಧನೆಗಳಿಗಾಗಿ ಸ್ತೋತ್ರ. ಪ್ರತಿಯೊಂದು ಆರಾಧನೆಗಳು ಆತ್ಮನ ನಿಯಂತ್ರಣದಲ್ಲಿ ಆಗಿರುವಂತೆ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ನಿಮ್ಮ ಮಕ್ಕಳು ಒಟ್ಟಾಗಿ ಸೇರಿ ನಿಮ್ಮನ್ನು ಆರಾಧಿಸುವುದಕ್ಕೆ ಸೇರಿ ಬರುವಾಗ ಇಂದಿನ ಆರಾಧನೆ ಪರಲೋಕ ಸಂತೋಷಿಸುವಂತಹ ಆರಾಧನೆಯಾಗಿ ಮಾರ್ಪಡುವಂತೆ ಕೃಪೆ ಮಾಡು. ನಿಮ್ಮ ವಾಕ್ಯದಲ್ಲಿ ನೋಡುವ ಪ್ರಕಾರವಾಗಿ ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಎಂಬುದಾಗಿ ಈ ಮುಂಜಾನೆಯಲ್ಲಿ ಸಜೀವ ಯಜ್ಞವಾಗಿ ನಮ್ಮನ್ನು ಅರ್ಪಿಸಿ ನಾವು ನಿಮ್ಮನ್ನು ಆರಾಧಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಮತ್ತು ದಾವತಿ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರೆಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಹೌದು ಕರ್ತನೆ, ಈ ಆರಾಧನೆಯಲ್ಲಿ ಭಾಗಿಗಳಾಗುವಂಥವರಿಗಾಗಿ ಸ್ತೋತ್ರ. ಅವರನ್ನು ಸಹ ನೀನು ಆಶೀರ್ವಾದಿಸು. ಹೌದು ಕರ್ತನೆ, ಈ ಮುಂಜಾನೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ವಿವಿಧ ಸ್ಥಳಗಳಲ್ಲಿ ಆಗಿದ್ದಾಗ್ಯೂ ಒಟ್ಟಾಗಿ ನಿಮ್ಮನ್ನು ಮಹಿಮೆಪಡಿಸುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಮಾತ್ರ ಸಮರ್ಪಿಸುತ್ತಾ ಎಲ್ಲ ನಮಗಾಗಿ ಜೀವ ಕೊಟ್ಟಂತ ಯೇಸು ಕ್ರಿಸ್ತನ ಬುಧು ನಾಮದಲ್ಲಿ ಬೇಡುತ್ತೇವೆ, ನಮ್ಮ ಪ್ರೀತಿಯ ತಂದೆಯೇ, ಆಮೇಲೆ. ದೇವನಾಮಕ್ಕೆ ಸ್ತೋತ್ರ ಮತ್ತು ದಾವರ್ತಿ. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಯನ್ನು ತಿಳಿಸುವಂಥವನಾಗಿದ್ದೇನೆ. ಈ ಭಾನುವಾರದ ಮುಂಜಾನೆಯಲ್ಲಿ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ವಂದನೆಯನ್ನು ಸಲ್ಲಿಸುವ ಕಾರಣ, ಕಳೆದ ವಾರ ನಮ್ಮೊಂದಿಗೆ ದೇವರನ್ನು ಆರಾಧಿಸಿದಂಥವರು ಅನೇಕರು ಈ ದಿನದಲ್ಲಿ ಲೋಕದಿಂದ ಕಣ್ಮರೆಯಾಗಿ ಹೋಗಿರುವಾಗ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಆಯುಸ್ಸನ್ನು, ಆರೋಗ್ಯವನ್ನು ಕೊಟ್ಟು ಆತನ ಸನ್ನಿಧಾನದಲ್ಲಿ ಸೇರಿ ಬರುವಂತೆ ದೇವರು ನಮಗೆ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು ಒದಗಿಸಿದ್ದಕ್ಕಾಗಿ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಿ ಆತನನ್ನು ಆರಾಧಿಸುವ. ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು, ಎಂಥ ಆನಂದ ಎಂಬ ಹಾಡನ್ನು ಹಾಡಿ ದೇವರನ್ನು ನಾವು ಮಹಿಮೆಪಡಿಸುವ. ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು, ಎಂಥ ಆನಂದ. ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು, ಎಂಥ ಆನಂದ. ನಾನು ಆಡಿ ಹರ್ಷಿಸುವೆ, ಕುಡಿದಾಡಿ ಸ್ತುತಿಸಿ ನಲಿವೆ. ನಾನು ಆಡಿ ಹರ್ಷಿಸುವೆ, ಕುಡಿದಾಡಿ ಸ್ತುತಿಸಿ ನಲಿವೆ. ಎಲ್ಲೆಲ್ಲೂ ಓಡಿಸರುವೆ, ನನ್ನೇಸು ಜೀವಿಸುವ. ಎಲ್ಲೆಲ್ಲೂ ಓಡಿಸರುವೆ,
ನನ್ನೇಸು ಜೀವಿಸುವ ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನಾನಲ್ಲಿ ಇರುವನು. ಎಂತ ಆನಂದ, ನನ್ನ ಹುಡುಕಿ ಓಡಿ ಬಂದ, ಸಂತೈಸಿ ಅಪ್ಪಿಕೊಂಡ. ನನ್ನ ಹುಡುಕಿ ಓಡಿ ಬಂದ, ಸಂತೈಸಿ ಅಪ್ಪಿಕೊಂಡ. ನನ್ನ ಪಾಪವೆಲ್ಲ ಅಳಿಸಿ ಹೊಸ ಮನುಷ್ಯನಾಗಿಸಿದ. ನನ್ನ ಪಾಪವೆಲ್ಲ ಅಳಿಸಿ ಹೊಸ ಮನುಷ್ಯನಾಗಿಸಿದ ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನಾನಲ್ಲಿ ಇರುವನು. ಎಂತ ಆನಂದ, ಪ್ರೇಮಾಭಿಷೇಕದಿಂದ ನನ್ನ ತುಂಬಿ ದಿನವು ನಡೆಸಿ. ಪ್ರೇಮಾಭಿಷೇಕದಿಂದ ನನ್ನ ತುಂಬಿ ದಿನವು ನಡೆಸಿ. ಸೈತಾನನನ್ನು ಗೆಲ್ಲಲು ಅಧಿಕಾರವನ್ನು ತಂದ. ಸೈತಾನನನ್ನು ಗೆಲ್ಲಲು ಅಧಿಕಾರವನ್ನು ತಂದ ಬಿಡುಗಡೆ ನಾಯಕ, ಜಯವನ್ನು ನೀಡುವನು, ನಾನಲ್ಲಿ ಇರುವನು. ಎಂತ ಆನಂದ, ಕೆಂಪು ಸಮುದ್ರ ದಾಟಿ ಹೋಗುವೆ, ಯೋರ್ದಾನ ತುಳಿದು ನಡವೆ. ಕೆಂಪು ಸಮುದ್ರ ದಾಟಿ ಹೋಗುವೆ, ಯೋರ್ದಾನ ತುಳಿದು ನಡವೆ. ಎರಿಕೋವ ಸುತ್ತಿ ಬರುವೆ, ತುತ್ತೂರಿ ಊದಿ ಗೆಲ್ಲುವೆ. ಎರಿಕೋವ ಸುತ್ತಿ ಬರುವೆ, ಯೋಧ ತೂರಿ ಊದಿ ಗೆಲ್ಲುವೆ. ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ, ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ, ಎಂತ ಆನಂದ. ಹಲ್ಲೆಲೂಯಾ. ಬಿಡುಗಡೆ ನಾಯಕ, ಜಯವನ್ನು ಕೊಡುವನು. ಎಂತ ಆನಂದ. ಕೆಂಪು ಸಮುದ್ರ ದಾಟಿ ಹೋಗುವೆ, ಯೋರ್ದಾನ ತುಳಿದು ನಡೆವೆ. ಎರಿಕೋವ ಸುತ್ತಿ ಬರುವೆ, ತುತ್ತೂರಿ ಊದಿ ಗೆಲ್ಲುವೆ. ಬಿಡುಗಡೆ ನಾಯಕ. 82ನೇ ಕೀರ್ತನೆ, ಅದರ 3 ಮತ್ತು 4ನೇ ವಾಕ್ಯ. ಕುಗ್ಗಿದವರ ಮತ್ತು ಅನಾಥರ ನ್ಯಾಯವನ್ನು ಸ್ಥಾಪಿಸಿರಿ, ದುಃಖಿತರ ಮತ್ತು ದರಿದ್ರರ ನೀತಿಯನ್ನು ಉಳಿಸಿರಿ. ಕುಗ್ಗಿದವರನ್ನು, ಬಡವರನ್ನು ದುಷ್ಟರ ಕೈಯಿಂದ ಬಿಡಿಸಿ ರಕ್ಷಿಸಿರಿ. ದೇವರ ನಾಮಕ್ಕೆ ಸ್ತೋತ್ರ. ಬಿಡುಗಡೆಯ ನಾಯಕ, ವಿಮೋಚನಾ ಕರ್ತನು ಅಥವಾ ವಿಮೋಚಿಸುವಂತಹ ದೇವರು. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ
ಆತನನ್ನು ಆರಾಧಿಸಿ ಆತನನ್ನು ಸ್ತುತಿಸುವುದಕ್ಕೆ ಕಾರಣವಾದಂಥದ್ದು ಕರ್ತನು ನಮ್ಮನ್ನು ವಿಮೋಚಿಸಿದರ ಫಲವಾಗಿ. ಒಬ್ಬ ವ್ಯಕ್ತಿ ವಿಮೋಚನೆ ಪಡೆದುಕೊಳ್ಳಬೇಕಾದರೆ ಅಥವಾ ವಿಮೋಚನೆಯನ್ನು ಹೊಂದಬೇಕಾದರೆ ಅರ್ಥ ಆ ವ್ಯಕ್ತಿ ಯಾವುದೋ ಒಂದು ಬಂಧನದಲ್ಲಿ ಇದ್ದಾನೆ ಎಂಬುದಾಗಿ. ಕರ್ತನು ದೇವರು ನಮ್ಮ ವಿಮೋಚಕನು ಎಂಬುದಾಗಿ ನಾವು ಹೇಳುವುದಾದರೆ ನಾವು ಯಾವುದೋ ಒಂದು ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೆವು ಎಂಬುದಾಗಿ ಆಗಿದೆ. ಸತ್ಯವೇದದಲ್ಲಿ 2ನೇ ಪುಸ್ತಕ ವಿಮೋಚನಾ ಕಾಂಡ, ಪ್ರಾರಂಭದ ಪುಸ್ತಕ ಆದಿಕಾಂಡ. ವಿಮೋಚನಾ ಕಾಂಡ ಪುಸ್ತಕ ಸತ್ಯವೇದದಲ್ಲಿ ಬರೆಯುವುದಕ್ಕೆ ಕಾರಣ ದೇವರು ಆರಿಸಿಕೊಂಡಂತಹ ಜನರು ಅಥವಾ ದೇವರಿಂದ ಪ್ರತ್ಯೇಕಿಸಲ್ಪಟ್ಟಂತಹ ಜನರು ಯಾವುದೋ ಒಂದು ಬಂಧನದಲ್ಲಿ ದಾಸತ್ವದಲ್ಲಿ ಇದ್ದದ್ದರ ಫಲವಾಗಿ ಯೆಹೋವನು ಅವರನ್ನು ಆ ದಾಸತ್ವದಿಂದ ಬಿಡುಗಡೆ ಮಾಡಿದ್ದದರ ಫಲವಾಗಿ ವಿಮೋಚನಾ ಕಾಂಡ ಎಂಬ ಪುಸ್ತಕ ಸತ್ಯವೇದದಲ್ಲಿ ಬರೆಯಲ್ಪಡುವುದಕ್ಕೆ ಕಾರಣವಾಗಿ ಮಾರ್ಪಟ್ಟಿತು. ನಾವು ಹೇಳ್ತೇವೆ ಕರ್ತನು ನನ್ನ ವಿಮೋಚಕನು, ಕರ್ತನು ನನ್ನ ರಕ್ಷಕನು. ಅದರ ಅರ್ಥ ನಾವುಗಳು ಎಲ್ಲೋ ದಾಸತ್ವದಲ್ಲಿ ಇದ್ದೆವು. ದಾಸತ್ವದಲ್ಲಿ ಇದ್ದಂತಹ ನಮ್ಮನ್ನು ಕರ್ತನು ವಿಮೋಚಿಸಿದನು. ಕರ್ತನು ನನ್ನ ರಕ್ಷಕನು ಎಂಬುದಾಗಿ ಹೇಳುವಾಗ ನಾವು ಯಾವುದೋ ಒಂದು ಅಪಾಯದಲ್ಲಿ ಇದ್ದೆವು. ಆ ಅಪಾಯದಿಂದ ದೇವರು ನಮ್ಮನ್ನು ರಕ್ಷಿಸಿದನು. ಇಲ್ಲಿ ನಾವು ಓದಿದ ಕೀರ್ತನಾ ಭಾಗದಲ್ಲಿ ಆಸಾಫನು ಹೇಳುವಂಥದ್ದು, ಕುಗ್ಗಿದವರ ಮತ್ತು ಅನಾಥರ ನ್ಯಾಯವನ್ನು ಸ್ಥಾಪಿಸಿರಿ, ದುಃಖಿತರ ಮತ್ತು ದರಿದ್ರರ ನೀತಿಯನ್ನು ಉಳಿಸಿರಿ, ಕುಗ್ಗಿದವರನ್ನು ಬಡವರನ್ನು ದುಷ್ಟರ ಕೈಯಿಂದ ಬಿಡಿಸಿ ರಕ್ಷಿಸಿರಿ. ಇಲ್ಲಿ ಆಸಾಫನು ಒಂದು ಜವಾಬ್ದಾರಿಯನ್ನ ಅಥವಾ ಆಸಾಫನು ತನ್ನ ಕಾಲದಲ್ಲಿ ಜೀವಿಸುತ್ತಿದ್ದಂತಹ ಅಧಿಕಾರಿಗಳಿಗೆ, ನ್ಯಾಯಾಧಿಪತಿಗಳಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನ ಕೊಡುವಂಥದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. ಇಂದು ನಾವು ಧ್ಯಾನ ಮಾಡಲಿರುವಂತಹ ದೇವರ ವಾಕ್ಯದ ಶೀರ್ಷಿಕೆ ಅನ್ನುವಂಥದ್ದು ವಿಮೋಚನಾ ಕರ್ತನು ಅಥವಾ ವಿಮೋಚಿಸುವಂತಹ ದೇವರು. ಯೇಸುಸ್ವಾಮಿ ತನ್ನ ಐಹಿಕ ಸೇವೆಯನ್ನ ಮುಗಿಸಿ ಆತನು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ತನ್ನ ಸಂಗಡ ಇದ್ದಂತಹ ಶಿಷ್ಯರಿಗೆ ಕೊಟ್ಟಂತಹ ಒಂದು ಜವಾಬ್ದಾರಿ ಅನ್ನುವಂಥದ್ದು ಮಾರ್ಕನ ಸುವಾರ್ತೆ ಅದರ 16ನೇ ಅಧ್ಯಾಯದ 15, 16 ವಾಕ್ಯ. ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ, ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ವಿಮೋಚನಾ, ಒಬ್ಬ ವ್ಯಕ್ತಿ ತನ್ನ ಜೀವಿತದಲ್ಲಿ
ಒಂದು ಬದಲಾವಣೆಯನ್ನ ಪಡೆದುಕೊಳ್ಳಬೇಕಾದರೆ ಆ ವ್ಯಕ್ತಿ ತನ್ನ ಜೀವಿತದ ಯಥಾರ್ಥತ್ವ ಏನೆಂಬುದನ್ನು ಗ್ರಹಿಸಿಕೊಂಡವನಾಗಿರಬೇಕು. ಒಬ್ಬ ವ್ಯಕ್ತಿಯನ್ನು ನಾವು ಸರಿಯಾದ ಮಾರ್ಗಕ್ಕೆ ನಡೆಸಬೇಕಾದರೆ ಆ ವ್ಯಕ್ತಿಗೆ ಸರಿಯಾದ ಮಾರ್ಗದ ಕುರಿತಾಗಿ ಮಾರ್ಗ ನಿರ್ದೇಶನಗಳನ್ನು ನಾವು ಕೊಡುವಂಥವರಾಗಿರಬೇಕು. ಎಲ್ಲಿಯವರೆಗೆ ನಾವು ಆ ವ್ಯಕ್ತಿಗೆ ಸರಿಯಾದ ಮಾರ್ಗ ನಿರ್ದೇಶನವನ್ನು ಕೊಡುವುದಿಲ್ಲವೋ ಅಲ್ಲಿಯ ತನಕ ಆ ವ್ಯಕ್ತಿ ಸರಿಯಾದ ಮಾರ್ಗವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆತನು ನಡೆಯುವಂಥದ್ದೇ ಸರಿಯಾದ ಮಾರ್ಗ ಎಂಬುದಾಗಿ ಅವನು ತಿಳಿದುಕೊಂಡಿರುವಂಥವನಾಗಿರುತ್ತಾನೆ. ವಿಮೋಚನಾ ಕರ್ತನು ಎಂಬುದಾಗಿ ನಾವು ನೋಡುವಾಗ ಏನು ವಿಮೋಚನೆ, ಅದರ ಗಾಂಭೀರ್ಯತೆ ಅಥವಾ ಅದರ ತೀಕ್ಷ್ಣತೆ ಏನೆಂಬುದಾಗಿ ನಾವು ಮೊದಲು ಗ್ರಹಿಸಿಕೊಂಡವರಾಗಿರಬೇಕು. ನಾನು ಪ್ರಾರಂಭದಲ್ಲಿ ಹೇಳಿದೆ, ಸತ್ಯವೇದದಲ್ಲಿ 2ನೇ ಪುಸ್ತಕ ವಿಮೋಚನಾ ಕಾಂಡ. ಈ ಪುಸ್ತಕ ಸತ್ಯವೇದದಲ್ಲಿ ಬರೆಯಲ್ಪಡುವುದಕ್ಕೆ ಕಾರಣ ಅನ್ನುವಂಥದ್ದು ದೇವರು ತನ್ನ ಜನರನ್ನು ಒಂದು ಪ್ರತ್ಯೇಕವಾದ ಸ್ಥಳದಿಂದ ವಿಮೋಚಿಸಿ ಅಥವಾ ಬಿಡುಗಡೆ ಮಾಡಿ ಅವರನ್ನು ಕರತಂದಂತಹ ಚರಿತ್ರೆ ಈ ವಿಮೋಚನಾ ಕಾಂಡ ಪುಸ್ತಕದಲ್ಲಿ ನಾವು ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಾರಂಭದ 2 ಅಧ್ಯಾಯಗಳಲ್ಲಿ ಇಸ್ರಾಯೇಲರ ಸಂಕ್ಷಿಪ್ತವಾದ ಚರಿತ್ರೆ, 2ನೇ ಅಧ್ಯಾಯದಲ್ಲಿ ಮೋಶೆಯ ಜನನ ಮತ್ತು ಮೋಶೆಯ ಪ್ರಾರಂಭ ಕಾಲದ ಜೀವಿತ ಮತ್ತು ಮೋಶೆಯ ನಾಯಕತ್ವ, ಈ ವಿಚಾರಗಳನ್ನು ನಾವು ನೋಡುವಂಥವರಾಗಿದ್ದೇವೆ. 3ನೇ ಅಧ್ಯಾಯವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ದೇವರು ಮೋಶೆಯನ್ನ ಒಂದು ಅಧಿಕಾರದೊಂದಿಗೆ ಕಳುಹಿಸುವಂತಹ ವಿಚಾರಗಳನ್ನು ನಾವು ನೋಡ್ತಾ ಇದ್ದೇವೆ. 3ನೇ ಅಧ್ಯಾಯ ಪ್ರಾರಂಭವಾಗುವಂಥದ್ದು ಈ ರೀತಿಯಾಗಿ, ಮೋಶೆ ತನ್ನ ಮಾವನಾಗಿರುವ ಇತ್ರೋನನ ಕುರಿಮಂದೆಯನ್ನ ಮೇಯಿಸುತ್ತಾ ಅವನು ಓರೇಬ್ ಎಂಬ ಬೆಟ್ಟಕ್ಕೆ ಹೋದಾಗ ಅಲ್ಲಿ ಮೋಶೆ ಒಂದು ಅಪರಿಚಿತವಾದಂತಹ ಒಂದು ಸಂಭವವನ್ನ ನೋಡುವಂಥದ್ದಾಗಿ, ಅಲ್ಲಿ ನಾವು ನೋಡುವಂಥದ್ದು ಉರಿಯುತ್ತಿರುವ ಮುಳ್ಳಿನ ಪೊದೆ, ಆದರೆ ಅದು ಸುಟ್ಟು ಹೋಗದೆ ಇರುವಂಥದ್ದು. ಬೆಂಕಿಯ ಗುಣ ಅನ್ನುವಂಥದ್ದು ಸಂಪೂರ್ಣವಾಗಿ ಆಹುತಿ ಮಾಡುವಂಥದ್ದು, ಸಂಪೂರ್ಣವಾಗಿ ನಾಶಪಡಿಸುವಂಥದ್ದಾಗಿದೆ. ಆದರೆ ಮೋಶೆ ಕಂಡ ದರ್ಶನ ಅಥವಾ ಮೋಶೆ ಕಂಡಂತಹ ಆ ಒಂದು ಕಾರ್ಯ ಬೆಂಕಿಯಿಂದ ಉರಿಯುತ್ತಿರುವಂತಹ ಮುಳ್ಳಿನ ಪೊದೆ, ಆದರೆ ಬೂದಿ ಆಗದೇ ಇರುವಂತಹ ಒಂದು ಮುಳ್ಳಿನ ಪೊದೆ. ಈ ಒಂದು ಮುಳ್ಳಿನ ಪೊದೆಯ ಮೂಲಕವಾಗಿ ಸರ್ವಶಕ್ತನಾದ ದೇವರು ಮೋಶೆಗೆ
ತಾನು ಮಾಡಲಿರುವ ಕಾರ್ಯಗಳ ಕುರಿತಾಗಿಯೂ ಅದಕ್ಕೆ ಮೋಶೆಯ ಪಾತ್ರದ ಕುರಿತಾಗಿಯೂ ವಿವರಿಸಿ ಹೇಳುವಂಥದ್ದನ್ನು ನೋಡುತ್ತೇವೆ. ಇಸ್ರಾಯೇಲ್ ಮಕ್ಕಳನ್ನ ದಾಸತ್ವದಿಂದ ಬಿಡುಗಡೆ ಮಾಡುವುದಕ್ಕೆ ಸರ್ವಶಕ್ತನಾದ ದೇವರು ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡುವಂಥದ್ದು. ಸೊ ಇಲ್ಲಿ ಆ ವ್ಯಕ್ತಿಯೊಂದಿಗೆ ದೇವರು ಹೇಳುವಂತಹ ಒಂದು ಕಾರ್ಯ, ಯಾವ ರೀತಿಯಾಗಿ ನಾನು ಇಸ್ರಾಯೇಲರನ್ನ ಅವರ ದಾಸತ್ವದಿಂದ ಬಿಡುಗಡೆ ಮಾಡ್ತೇನೆ. ವಿಮೋಚನೆಯ ಕ್ರಿಯೆ ಸಾಧ್ಯವಾಗಬೇಕಾದರೆ ಇಲ್ಲಿ ದೇವರ ಸಾನ್ನಿಧ್ಯ, ಅದರ ಸಂಗಡ ಮನುಷ್ಯನ ಪಾತ್ರ ಏನೆಂಬುವಂಥದ್ದನ್ನ ಸ್ಪಷ್ಟವಾಗಿ ಈ ವಾಕ್ಯ ಭಾಗದಲ್ಲಿ, ಸತ್ಯವೇದದ ಪ್ರಾರಂಭ ಪುಸ್ತಕಗಳಲ್ಲಿ ದೇವರು ಸ್ಪಷ್ಟವಾಗಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆ ದೇವರು ಮೋಶೆಯನ್ನಲ್ಲದೆ ತಾನೇ ಜನರನ್ನ ಅವರ ದಾಸತ್ವದಿಂದ ಬಿಡುಗಡೆ ಮಾಡಲಿಲ್ಲ ಎಂಬ ಪ್ರಶ್ನೆ ಎದ್ದೇಳಬಹುದು. ದೇವರ ಕ್ರಿಯೆಗಳನ್ನು ನಾವು ಕೂಲಂಕುಷವಾಗಿ ಗಮನಿಸುವಾಗ, ಕಲಿಯುವಾಗ, ಪ್ರತಿಯೊಂದು ಕಾರ್ಯಗಳಲ್ಲಿ ದೇವರು ಪ್ರತ್ಯೇಕವಾಗಿ ಲೌಕಿಕವಾಗಿ ಈ ಲೋಕದಲ್ಲಿ ನಡೆದಂತಹ ಕಾರ್ಯಗಳಲ್ಲಿ ಮನುಷ್ಯನ ಸಾನ್ನಿಧ್ಯವನ್ನ, ಮನುಷ್ಯನ ಪಾತ್ರವನ್ನ ಅಲ್ಲಿ ನಾವು ಪ್ರತ್ಯೇಕವಾಗಿ ಗಮನಿಸಿ ನೋಡುವಂತವರಾಗಿದ್ದೇವೆ. ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶದಲ್ಲಿ 400 ವರ್ಷ ಅಥವಾ 430 ವರ್ಷ ದಾಸರಾಗಿ ಅಥವಾ ಪ್ರವಾಸಿಗಳಾಗಿ ಕಳೆಯಬೇಕಾಗಿ ಬಂದಿತು. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ 2 ಕಾರ್ಯ. ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶಕ್ಕೆ ಹೋದಂಥದ್ದು ಅವರ ಪಾಪದ ಕರ್ಮದ ಫಲವಾಗಿ ಅಲ್ಲ. ಆದಿಕಾಂಡ ಪುಸ್ತಕವನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಯೆಹೋವನು ಅಬ್ರಹಾಮನಿಗೆ ಹೇಳುವಂಥದ್ದು, ಆದಿಕಾಂಡ 15ನೇ ಅಧ್ಯಾಯದಲ್ಲಿ ಇಲ್ಲಿ ದೇವರು ಸ್ಪಷ್ಟವಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. 15ನೇ ಅಧ್ಯಾಯ 13ರಿಂದ 16 ವಾಕ್ಯಗಳನ್ನು ನಾವು ಕಲಿಯುವಾಗ ಇಲ್ಲಿ ದೇವರು ಯೆಹೋವನು ಅಬ್ರಹಾಮನಿಗೆ ಹೇಳುವಂಥದ್ದು, ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು. 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು. 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು. ಇಸ್ರಾಯೇಲ್ ಮಕ್ಕಳು ನಾವು ನೋಡುವಂಥದ್ದು ಯಾಕೋಬನ ಕಾಲದಲ್ಲಿ ಸುಮಾರು 66 ಮಂದಿ ಅವರು ವಾಸಿಸುತ್ತಿದ್ದಂತಹ ದೇಶದಲ್ಲಿ ಬರ ಇದ್ದದರ ಫಲವಾಗಿ ಆಹಾರವನ್ನ ಅರಸಿ ಐಗುಪ್ತ ದೇಶಕ್ಕೆ ಹೋದಂಥದ್ದು. ತದನಂತರ ಯೋಸೇಫನು ಮುಂಚಿತವಾಗಿಯೇ ಐಗುಪ್ತದಲ್ಲಿ ಇದ್ದಂತಹ ವಿಚಾರ, ನಂತರವಾಗಿ ಯೋಸೇಫನು ತನ್ನ ತಂದೆಯನ್ನು ತನ್ನ ಸಹೋದರರನ್ನು ಐಗುಪ್ತ ದೇಶಕ್ಕೆ ಕರೆತಂದಂಥದ್ದನ್ನು ನಾವು
ಸ್ಪಷ್ಟವಾಗಿ ತಿಳಿದಿರುವಂಥವರಾಗಿದ್ದೇವೆ. ಆದರೆ ಈ ಎಲ್ಲ ಕಾರ್ಯಗಳು ಸಂಭವಿಸುವುದಕ್ಕಿಂತ ಮುಂಚಿತವಾಗಿ ದೇವರು ಅಬ್ರಹಾಮನಿಗೆ ಹೇಳಿರುವಂಥದ್ದು, ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿರ್ತಾರೆ. 400 ವರ್ಷ ಅವರು ಏನು ಮಾಡ್ತಾರೆ? ಬಾಧೆ ಪಡ್ತಾರೆ. ನಂತರವಾಗಿ ನಾವು ನೋಡುವಂಥದ್ದು, 4ನೆಯ ತಲಾಂತರದಲ್ಲಿ ಇಲ್ಲಿಗೆ ಅವರನ್ನು ತಿರುಗಿ ಬರಮಾಡ್ತೇನೆ. ದ 4th ಜನರೇಷನ್, 4ನೇ ತಲೆಮಾರನ್ನು ಐಗುಪ್ತದಿಂದ ನಾನೇನು ಮಾಡ್ತೇನೆ? ಬರಮಾಡ್ತೇನೆ. ಸೊ ಈ ದೇವರ ವಾಗ್ದಾನ, ಈ ಒಂದು ವಿಮೋಚನೆ ಇಸ್ರಾಯೇಲರ ಜೀವಿತದಲ್ಲಿ ನಡೆಯುವುದಕ್ಕೋಸ್ಕರವಾಗಿ ಸರ್ವಶಕ್ತನಾದ ದೇವರು ಮೋಶೆಯನ್ನ ಒಂದು ಆಯುಧವಾಗಿ ಉಪಯೋಗಿಸುವಂಥದ್ದನ್ನು ನಾವು ನೋಡ್ತೇವೆ. ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ಇಸ್ರಾಯೇಲರ ವಿಮೋಚನೆಯಲ್ಲಿ ದೈವಿಕವಾದ ಸಾನ್ನಿಧ್ಯ, ಅದರೊಂದಿಗೆ ಮನುಷ್ಯನ ಪಾತ್ರ, ಇದು ಬಹಳ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. 2023ರಲ್ಲಿ ಜೀವಿಸುತ್ತಿರುವಂತಹ ನಾವುಗಳು ಗ್ರಹಿಸಬೇಕಾಗಿರುವಂತಹ ಒಂದು ಆತ್ಮಿಕ ಸತ್ಯ ಅನ್ನುವಂಥದ್ದು, ಪಾಪದ ದಾಸತ್ವದಲ್ಲಿ ಜೀವಿಸುತ್ತಿರುವಂತಹ ಜನರನ್ನ ಅವರ ಪಾಪದಿಂದ ಬಿಡುಗಡೆ ಮಾಡಿ ದೈವಿಕವಾದ ಸ್ವಾತಂತ್ರ್ಯದಲ್ಲಿ ಅವರನ್ನ ನಡೆಸಬೇಕಾದರೆ ದೈವಿಕ ಸಾನ್ನಿಧ್ಯದೊಂದಿಗೆ ನಮ್ಮ ಪಾತ್ರಗಳು ಸಹ ಬಹಳ ಪ್ರಾಮುಖ್ಯವಾಗಿದೆ ಎಂಬುದನ್ನ ನಾವು ಗ್ರಹಿಸುವಂತವರಾಗಿರಬೇಕು. ವಿಮೋಚನಕಾಂಡ ಪುಸ್ತಕ ಅದರ 2ನೇ ಅಧ್ಯಾಯವನ್ನ ನಾವು ಕಲಿಯುವಾಗ, ಅದರ 2ನೇ ಅಧ್ಯಾಯದ 11ರಿಂದ ವಾಕ್ಯಗಳನ್ನು ನಾವು ಕಲಿಯುವಾಗ, ಮೋಶೆ ತನ್ನದೇ ಆದ ಸಾಮರ್ಥ್ಯದಲ್ಲಿ ತಾನು ಕಲಿತಂತಹ ವಿದ್ಯೆಗಳ ಮೂಲಕ ತಾನು ಒಬ್ಬ ಇಬ್ರಿಯನಾದದ್ದರ ಫಲವಾಗಿ ಒಬ್ಬ ಇಬ್ರಿಯನಿಗೆ ಒಬ್ಬ ಐಗುಪ್ತನಿಂದ ಅನ್ಯಾಯವಾಗುವುದನ್ನು ಕಂಡಾಗ ತನ್ನ ಸಾಮರ್ಥ್ಯವನ್ನ, ತನ್ನ ವಿದ್ಯೆಯನ್ನ ಉಪಯೋಗಿಸಿ ಆ ಇಬ್ರಿಯನನ್ನ ಬಿಡಿಸುವುದಕ್ಕೆ ಪ್ರಯತ್ನಿಸಿರುವಂತಹ ಕಾರ್ಯ ವಿಮೋಚನಕಾಂಡ 2ನೇ ಅಧ್ಯಾಯದ 11ರ ವಾಕ್ಯದಿಂದ ನಾವು ನೋಡುತ್ತೇವೆ. ಆದರೆ ಅವನ ಆ ಪ್ರಯತ್ನ ನಿಷ್ಫಲವಾಗಿ ಹೋದಂಥದ್ದು ಮಾತ್ರವಲ್ಲದೆ, ಅವನು ಐಗುಪ್ತವನ್ನ ಬಿಟ್ಟು ಓಡಿ ಹೋಗಬೇಕಾದಂತಹ ಸಂಭವ ಬಂದದ್ದಾಗಿ ನಾವು ನೋಡುತ್ತೇವೆ. ಸೊ ಇಲ್ಲಿ ನಾವು ಅರ್ಥೈಸಬೇಕಾಗಿರುವಂತಹ ಒಂದು ಕಾರ್ಯ, ದೇವರ ವಿಮೋಚನೆ ಅಥವಾ ಒಬ್ಬ ವ್ಯಕ್ತಿ ದೇವರ ಬಳಿಗೆ ಬರಬೇಕಾದರೆ ದೈವಿಕವಾದ ಸಮಯದ ತನಕ ನಾವು ಕಾಯುವಂತವರಾಗಿರಬೇಕು. ಅನೇಕ ಸ್ಥಳಗಳಲ್ಲಿ ನಾವು ಅನೇಕ ವ್ಯಕ್ತಿಗಳೊಂದಿಗೆ, ಅನೇಕ ಕುಟುಂಬಗಳೊಂದಿಗೆ ದೇವರ ವಾಕ್ಯವನ್ನ ನಾವು ಸಾರಿದಾಗ್ಯೂ ಆ ವ್ಯಕ್ತಿಗಳು ದೈವಿಕವಾದ ದೇವರನ್ನ ತಮ್ಮ ಜೀವಿತದಲ್ಲಿ ಅಂಗೀಕಾರ ಮಾಡದೆ ಇರುವಂತಹ ಸಂದರ್ಭಗಳಲ್ಲಿ ನಾವು ನಿರಾಶೆಗೊಳ್ಳದೆ
ಕಾರಣ ಇಸ್ರಾಯೇಲ್ ಮಕ್ಕಳು 400 ವರ್ಷ ಬಾಧಿಸಲ್ಪಡಬೇಕು ಎಂಬುದಾಗಿ ಸರ್ವಶಕ್ತನಾದ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ. ಆ ವಾಗ್ದಾನ ನೆರವೇರುವುದಕ್ಕಿಂತ ಮುಂಚಿತವಾಗಿ ಮೋಶೆ ತನ್ನ ಸಾಮರ್ಥ್ಯದ ಮೂಲಕ, ತನ್ನ ವಿದ್ಯೆಯ ಮೂಲಕ ಅವರನ್ನು ಬಿಡುಗಡೆಪಡಿಸುವುದಕ್ಕೆ ಪ್ರಯತ್ನಿಸಿದಾಗ್ಯೂ ಆ ಪ್ರಯತ್ನ ನಿಷ್ಫಲವಾಗಿ ಹೋಗಿತ್ತೆಂಬುದನ್ನು ನೀನು ನಾನು ಗ್ರಹಿಸಿಕೊಳ್ಳಬೇಕು. ಸೊ ಇಲ್ಲಿ ನಾವು ನೋಡುವಂಥದ್ದು 40 ವರ್ಷ ಮೋಶೆ ಐಗುಪ್ತ ದೇಶದಿಂದ ಕಣ್ಮರೆಯಾಗುವಂಥದ್ದನ್ನ. ಈ 40 ವರ್ಷ ಮೋಶೆ ಒಂದು ದೈವಿಕವಾದಂತಹ ಒಂದು ತರಬೇತಿಯಲ್ಲಿ ಆತನು ಹಾದು ಹೋದ. ಹೀಗೆ ಸರ್ವಶಕ್ತನಾದ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ರೀತಿಯಲ್ಲಿ ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡುತ್ತೇವೆ, 400 ವರ್ಷ ಈ ದೇಶದವರಿಂದ ಆ ದೇಶದವರಿಂದ ಬಾಧೆ ಪಡುವರು, ಅವರಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಂಡ ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ ಅವರನ್ನು ಬಹಳ ಆಸ್ತಿವಂತರಾಗಿ ಬರಮಾಡ್ತೇನೆ. ಸೊ ವಿಮೋಚನಾ ಕಾಂಡ 3ನೇ ಅಧ್ಯಾಯ ಅದರ 7ನೇ ವಾಕ್ಯ. ಆಗ ಯೆಹೋವನು, ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಇವಿಯರು, ಯೆಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೆ ಇಳಿದು ಬಂದಿದ್ದೇನೆ. ಈಗ ಕೇಳು, ಇಸ್ರಾಯೇಲರ ಕೂಗು ನನಗೆ ಮುಟ್ಟಿತ್ತು. ಐಗುಪ್ತರು ಅವರಿಗೆ ಕೊಡುವ ಉಪದ್ರವವನ್ನು ನೋಡಿದ್ದೇನೆ. ಆದುದರಿಂದ ನನ್ನ ಜನರಾಗಿರುವ ಇಸ್ರಾಯೇಲರನ್ನು ಐಗುಪ್ತದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳುಹಿಸುತ್ತೇನೆ, ಬಾ ಅಂದನು. 2ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ, ಒಂದು ದಿವಸ ಅವನು ತನ್ನ ಜನರಾದ ಇಬ್ರಿಯರೊಳಗೆ ಒಬ್ಬನನ್ನು ಐಗುಪ್ತನೊಬ್ಬನು ಒಡೆಯುವುದನ್ನು ಕಂಡು ಮೋಶೆ ಅತ್ತಿತ್ತ ನೋಡಿ ಯಾರೂ ಇಲ್ಲವೆಂದು ತಿಳಿದು ಐಗುಪ್ತನನ್ನು ಒಡೆದು ಹಾಕಿ ಅವನ ಶವವನ್ನು ಮರಳಿನಲ್ಲಿ ಮುಚ್ಚಿಬಿಟ್ಟನು. ಆದರೆ 3ನೇ ಅಧ್ಯಾಯದಲ್ಲಿ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ಈಗ ನಿನ್ನನ್ನು ಫರೋಹನ ಬಳಿಗೆ ಕಳುಹಿಸಿಕೊಡುತ್ತೇನೆ. ನೌ ಇಸ್ ದ ಟೈಮ್ ಆಫ್ ದ ಡೆಲಿವರೆನ್ಸ್. ಈಗ ಇಸ್ರಾಯೇಲರಿಗೆ ವಿಮೋಚನೆಯ ಸಮಯ ಆಗಿರುವಂಥದ್ದು. ಮೋಶೆ, ನಿನ್ನ ವಿದ್ಯೆಯ ಸಂದರ್ಭದಲ್ಲಿ ಅಲ್ಲ, ನಿನ್ನ ತಾಕತ್ತಿನ ಸಮಯದಲ್ಲಿ ಅಲ್ಲ, ನಾನು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ರೀತಿಯಲ್ಲಿ 400 ವರ್ಷ, ಅಂದರೆ 400 ವರ್ಷ ಅವರು ಬಾಧಿಸಲ್ಪಟ್ಟ ನಂತರವಾಗಿ ನಾನು ಅವರ ದಾಸತ್ವದಿಂದ ಬಿಡುಗಡೆ ಮಾಡಿ ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ರೀತಿಯಲ್ಲಿ ಹಾಲು ಜೇನು ಹರಿಯುವ ದೇಶಕ್ಕೆ ಅವರನ್ನು ಕರಕೊಂಡು ಹೋಗುತ್ತೇನೆ. ಪ್ರಿಯರೇ, ವಿಮೋಚನೆಯಲ್ಲಿ ದೈವಿಕವಾದ ಸಾನ್ನಿಧ್ಯದೊಂದಿಗೆ ಮನುಷ್ಯನ ಪಾತ್ರ ಎಷ್ಟರ ಮಟ್ಟಿಗೆ ಎಂಬುವಂಥದ್ದನ್ನು ಈ ಅಧ್ಯಾಯಗಳ ಮೂಲಕ ನಾವು ಬಹಳ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದಾಗಿದೆ. ಸೊ ದೇವರು ತನ್ನ ವಿಮೋಚನಾ ಕ್ರಿಯೆಗಳಲ್ಲಿ ಮನುಷ್ಯರನ್ನ ಉಪಯೋಗಿಸಿರುವಂಥದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. ಕಾರಣ
ಇಲ್ಲಿ ಇಸ್ರಾಯೇಲರ ಚರಿತ್ರೆಯನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಇಸ್ರಾಯೇಲರನ್ನ ತನಗೋಸ್ಕರವಾಗಿ ಆರಿಸಿಕೊಂಡಂತಹ ಒಂದು ಜನಾಂಗವಾಗಿದ್ದರು ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. ಸೊ ಈ ರೀತಿ ಆರಿಸಿಕೊಂಡ ಜನರನ್ನ ದೇವರು ಆ ಒಂದು ದಾಸತ್ವದಿಂದ ಬಿಡುಗಡೆ ಮಾಡುವುದಕ್ಕೆ ಮೋಶೆಯನ್ನ ಉಪಯೋಗಿಸಿದನು ಎಂಬುದಾಗಿ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳುತ್ತೇವೆ. ಸೊ ಎರಡದಾಗಿ ನಾವು ಗ್ರಹಿಸಿಕೊಳ್ಳಬೇಕಾಗಿರುವಂತಹ ಸತ್ಯ, ಈ ಹೊಸ ಒಡಂಬಡಿಕೆಯಲ್ಲಿ ಜೀವಿಸುತ್ತಿರುವ ನಾವುಗಳು ಇದೊಂದು ವಿಚಾರವನ್ನು ಹೇಳೋದಕ್ಕೆ ಬಯಸ್ತೇನೆ. ಸೊ ಹೀಗೆ ಇಸ್ರಾಯೇಲರನ್ನ ಐಗುಪ್ತತೆಯ ದಾಸತ್ವದಿಂದ ಬಿಡುಗಡೆ ಮಾಡಿದಂತಹ ದೇವರು ಅವರಿಗೆ ಒಂದು ಪರಿಪೂರ್ಣವಾದ ಸ್ವಾತಂತ್ರ್ಯವನ್ನ ಅವರಿಗೆ ಕೊಟ್ಟಿರುವಂಥದ್ದಾಗಿ ನಾವು ನೋಡುತ್ತೇವೆ. ಆದರೆ ಇಸ್ರಾಯೇಲರ ಚರಿತ್ರೆಯನ್ನು ನಾವು ಕಲಿಯುವಾಗ ಐಗುಪ್ತ ದೇಶದಿಂದ ಹೊರಟು ಬಂದರು. ನಂತರವಾಗಿ ನ್ಯಾಯಸ್ಥಾಪಕರುಗಳ ಆಳ್ವಿಕೆಗೆ ಅವರು ಒಳಪಟ್ಟರು. ನಂತರವಾಗಿ ತಮಗೊಬ್ಬ ಅರಸನನ್ನ ಬೇಕೆಂಬುದಾಗಿ ಬೇಡಿಕೊಂಡು ಅರಸರ ಆಳ್ವಿಕೆಗಳಿಗೆ ಹೊರಪಟ್ಟರು. ಸೌಲನು ಅವರ ಮೊದಲನೇ ಅರಸ, ನಂತರವಾಗಿ ದಾವೀದನು, ನಂತರವಾಗಿ ಸೊಲೊಮೋನನ ಕಾಲದಲ್ಲಿ ಇಸ್ರಾಯೇಲ್ ಇಬ್ಬಾಗವಾಗಿ ವಿಭಾಗಿಸಲ್ಪಟ್ಟಿತ್ತು. ಹೀಗೆ ಇಬ್ಬಾಗವಾಗಿ ವಿಭಾಗಿಸಲ್ಪಟ್ಟ ಇಸ್ರಾಯೇಲರು ಯೆಹೋವನನ್ನ ಮರೆತು ಬಿಟ್ರು. ಚರಿತ್ರೆಯನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಇಸ್ರಾಯೇಲ್ ಮತ್ತು ಯಹೂದ ಜನಾಂಗ, ಯಹೂದ ಎಂಬ ಎರಡು ಭಾಗವಾದಂತಹ ಐಕ್ಯ ಇಸ್ರಾಯೇಲರನ್ನು ಆಳಿದಂತಹ ರಾಜರಲ್ಲಿ ಒಬ್ಬನೂ ಸಹ ದೈವಿಕವಾದ ಮಾರ್ಗದಲ್ಲಿ ನಡೆಯುವಂತಹ ವ್ಯಕ್ತಿಗಳು ಇರಲಿಲ್ಲ. ಯಹೂದ್ಯರಲ್ಲಿ ಕೇವಲ 5 ಜನ ಮಾತ್ರ ದೈವಿಕವಾದ ಮಾರ್ಗದಲ್ಲಿ ನಡೆಯುವಂತಹವರಾಗಿ. ಇದರ ಫಲವಾಗಿ ಏನಾಯಿತು? ಇಸ್ರಾಯೇಲ್ ಮತ್ತು ಯಹೂದ ತಿರುಗಿ ದಾಸತ್ವಕ್ಕೆ ಒಯ್ಯಲ್ಪಟ್ಟರು. ಸೊ ಇಲ್ಲಿ ನಾವು ಬಹಳ ಅರ್ಥಗರ್ಭಿತವಾಗಿ ತಿಳಿದುಕೊಳ್ಳಬೇಕಾಗಿರುವಂತಹ ಒಂದು ಸತ್ಯ ಅನ್ನುವಂಥದ್ದು, ಸೊ ದೇವರು ಇಸ್ರಾಯೇಲರನ್ನ ಬಿಡುಗಡೆ ಮಾಡಿದ್ದು ತಮ್ಮಿಷ್ಟದ ಪ್ರಕಾರವಾಗಿ ಬದುಕಿ ಬಾಳುವುದಕ್ಕೋಸ್ಕರವಾಗಿ ಅಲ್ಲ. ದೇವರು ಅಬ್ರಹಾಮನನ್ನ ಕರೆದು ಬೇರ್ಪಡಿಸಿದಂಥದ್ದು ತನ್ನ ಇಚ್ಛಾನುಸಾರವಾಗಿ ಜೀವಿಸುವುದಕ್ಕೋಸ್ಕರವಾಗಿ ಅಲ್ಲ. ದೇವರು ಪರಿಶುದ್ಧನಾಗಿರುವ ಪ್ರಕಾರ ತಾನು ಆರಿಸಿಕೊಂಡ ಜನಾಂಗದವರು ಸಹ ದೇವರ ದೃಷ್ಟಿಯಲ್ಲಿ ಪರಿಶುದ್ಧರಾಗಿ ಜೀವಿಸಬೇಕೆಂಬ ಉದ್ದೇಶದಿಂದಲೇ ದೇವರು ಅವರನ್ನ ಕರೆದು ಬೇರ್ಪಡಿಸಿದ. ಹೀಗೆ ಕರೆದು ಬೇರ್ಪಡಿಸಿದಂತಹ ದೇವರು ಇಸ್ರಾಯೇಲರು ಕೆಲವು ಕಾಲದ ಮಟ್ಟಿಗೆ ಐಗುಪ್ತದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆ ಐಗುಪ್ತದ ದಾಸತ್ವದಿಂದ ಅವರನ್ನು ಬಿಡುಗಡೆ ಮಾಡಿದ್ದು ಐಗುಪ್ತದ ದೇವರುಗಳು ಏನು ಅಲ್ಲ, ಯೆಹೋವನೊಬ್ಬನೇ ಸರ್ವಶಕ್ತನಾದ ದೇವರು ಎಂಬುದನ್ನ ಇಸ್ರಾಯೇಲರಿಗೆ ರುಜುಪಡಿಸಿ 34ನೇ ಕೀರ್ತನೆಯಲ್ಲಿ ನೋಡೋ ಪ್ರಕಾರವಾಗಿ ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ರುಚಿಸಿ ನೋಡಿರಿ. ಇಲ್ಲಿ ಇಸ್ರಾಯೇಲ್ ಮಕ್ಕಳು ಯೆಹೋವನೊಬ್ಬನೇ ದೇವರೆಂಬುದಾಗಿ ಸ್ಪಷ್ಟವಾಗಿ ಗ್ರಹಿಸಿ ನಂತರವಾಗಿ ಅವರನ್ನು ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಮಾಡಿ ಅವರಿಗೆ ಒಂದು ಸ್ವತಂತ್ರವಾದ ದೇಶವನ್ನ ಅವರಿಗೆ ಬಾಧ್ಯವಾಗಿ ಕೊಟ್ಟ. ಆದರೆ ನಂತರದ ಕಾಲಗಳಲ್ಲಿ ಈ ಇಸ್ರಾಯೇಲರು ಯೆಹೋವನಿಗೆ ವಿರೋಧವಾಗಿ ಪಾಪ ಮಾಡಿದರ ಫಲವಾಗಿ ಭೂಮಿಯ ಮೂಲೆ ಮೂಲೆಗಳಿಗೆ ಅವರು ಚದುರಿಸಲ್ಪಟ್ಟರು.
ಇಂದು ಸಹ ತಮ್ಮ ಅಸ್ತಿತ್ವಕ್ಕಾಗಿ ಪ್ರಯಾಸ ಪಡುವ ಒಂದು ದೇಶವೆಂದರೆ ಅದು ಇಸ್ರಾಯೇಲ್ ದೇಶವಾಗಿದೆ. ನಮ್ಮ ಭಾರತ ದೇಶವನ್ನು ಪ್ರಪಂಚದ 196 ರಾಷ್ಟ್ರಗಳು ಒಂದು ಸ್ವತಂತ್ರ ದೇಶವೆಂಬುದಾಗಿ ಅಂಗೀಕಾರ ಮಾಡಿದೆ. ಅದೇ ರೀತಿಯಾಗಿ ಪ್ರಪಂಚದಲ್ಲಿರುವಂತಹ ಎಲ್ಲ ದೇಶಗಳು ಸ್ವತಂತ್ರ ದೇಶವೆಂಬುದಾಗಿ ಅಂಗೀಕಾರ ಮಾಡಿದೆ. ಆದರೆ ಇಸ್ರಾಯೇಲ್ ದೇಶವನ್ನು ಎಲ್ಲ ದೇಶಗಳು ಸ್ವತಂತ್ರ ದೇಶವೆಂದು ಅಂಗೀಕಾರ ಮಾಡಲಿಲ್ಲ. ಕಾರಣ ಅವರ ಪಾಪ ಕೃತ್ಯಗಳು, ಅವರು ಮಾಡಿದಂತಹ ಪಾಪ ಕೃತ್ಯಗಳು. ದೇವರು ನಮ್ಮನ್ನು ಬಿಡುಗಡೆ ಮಾಡಿರುವಂಥದ್ದು ಒಂದು ಸ್ವತಂತ್ರವಾದ ಕ್ರೈಸ್ತ ಜೀವಿತವನ್ನ ಜೀವಿಸಬೇಕೆಂಬುದಾಗಿ. ಬಿಡುಗಡೆಯ ಕರ್ತನು ನಮ್ಮನ್ನು ಬಿಡಿಸಿರುವಂಥದ್ದು ಒಂದು ಪರಿಶುದ್ಧವಾದ ಜೀವಿತವನ್ನ ಜೀವಿಸಬೇಕೆಂಬುದಾಗಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದ ಪೌಲನು ಹೇಳುವಂಥದ್ದು, ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದ್ದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ದಾಸತ್ವದ ನೊಗದಲ್ಲಿ ಸಿಕ್ಕಿಕೊಳ್ಳಬೇಡಿರಿ. ಕಾರಣ ಗಲಾತ್ಯದಲ್ಲಿರುವಂತಹ ವಿಶ್ವಾಸಿಗಳು ಕೃಪೆಯ ಮೂಲಕ ರಕ್ಷಣೆಯ ಅನುಭವವನ್ನ ಪಡೆದುಕೊಂಡಾಗ್ಯೂ ಅಂದಿನ ಯಹೂದ ಧಾರ್ಮಿಕ ನಾಯಕರುಗಳು ರಕ್ಷಣೆಗೆ ಕೇವಲ ನಂಬಿಕೆ ಮಾತ್ರ ಸಾಲದು, ಕೆಲವು ಕ್ರಿಯೆಗಳು ಸಹ ಪ್ರಾಮುಖ್ಯ ಎಂಬುದಾಗಿ ಸುನ್ನತಿ ಎಂಬ ಸಂಸ್ಕಾರವನ್ನ ಪಾಲಿಸಬೇಕೆಂದು ಜನರನ್ನ ತಪ್ಪಾದ ಮಾರ್ಗಕ್ಕೆ, ತಪ್ಪಾದ ಬೋಧನೆಗೆ ಕರಕೊಂಡು ಹೋಗುವಂತವರಾಗಿದ್ದರು. ಇದರ ತೀವ್ರತೆಯನ್ನ ಗ್ರಹಿಸಿದಂತಹ ಪೌಲ ಗಲಾತ್ಯದಲ್ಲಿರುವಂತಹ ವಿಶ್ವಾಸಿಗಳಿಗೆ ಹೇಳುವಂಥದ್ದು, ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು, ಅಂದರೆ ಪಾಪದ ಸೈತಾನನ ಬಂಧನದಿಂದ, ಸೈತಾನನ ದಾಸತ್ವದಿಂದ ನಮ್ಮನ್ನು ಕ್ರಿಸ್ತನಿಗೆ ಸ್ವತಂತ್ರವಾಗಿ ಇರಬೇಕೆಂಬುದಾಗಿ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಹೀಗಿರುವಾಗ ಆ ಕ್ರಿಸ್ತನ ಸ್ವಾತಂತ್ರ್ಯದಲ್ಲಿ ನೀವು ನಿಲ್ರಿ. ನೀವು ಯಾವುದೇ ರೀತಿಯ ಧಾರ್ಮಿಕವಾದಂತಹ ಬೋಧನೆಗಳಿಗೆ ಒಳಗಾಗಬೇಡಿರಿ. ಧಾರ್ಮಿಕವಾದ ಬೋಧನೆ ಬೇರೆ, ಆತ್ಮಿಕವಾದ ಬೋಧನೆ ಬೇರೆ. ಧಾರ್ಮಿಕವಾದ ಬೋಧನೆ ಅವರ ಸಂಸ್ಥೆಗಳ ಆ ಒಂದು ಕಟ್ಟುಪಾಡಿಗೆ ಅನುಗುಣವಾಗಿ ಇರುವಂಥದ್ದು. ಇದು ಮಾಡಬಾರ್ದು, ಅದು ಮಾಡಬಾರ್ದು, ಇದು ಹಾಕಬಾರ್ದು, ಅದು ಹಾಕಬಾರ್ದು. ಯಹೂದ್ಯರ ಧಾರ್ಮಿಕ ಬೋಧನೆ, ಸುನ್ನತಿಯನ್ನು ಮಾಡಿಸಿಕೊಂಡ್ರೆ ನೀನು ಅಬ್ರಹಾಮನ ಸಂತತಿ, ಸುನ್ನತಿಯನ್ನು ಮಾಡಿಸಿಕೊಂಡ್ರೆ ಮಾತ್ರ ನೀನು ಪರಲೋಕ ರಾಜ್ಯಕ್ಕೆ ಬಾಧ್ಯನಾಗುವಂಥದ್ದು. ಇಂದು ನಾವುಗಳು ಸಹ ಬಿಳಿ ಬಟ್ಟೆಯನ್ನು ಹಾಕಿದ್ರೆ ಮಾತ್ರ, ಎಲ್ಲ ಧಾರ್ಮಿಕವಾದ ಬೋಧನೆ. ಇದರಲ್ಲಿ ಆತ್ಮಿಕತೆಗೆ ಯಾವ ಸ್ಥಾನವೂ ಇಲ್ಲ. ಇಂದು ನಮ್ಮ ಸಭೆಗಳಲ್ಲಿ ಬೋಧಿಸುವಂತಹ ಅನೇಕ ಬೋಧನೆಗಳಿಗೆ ಆತ್ಮಿಕತೆಯಲ್ಲಿ ಯಾವ ಸ್ಥಾನವೂ ಇಲ್ಲ. ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ,
ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ಬಿಡುಗಡೆ ಮಾಡಿದನು. ನೀವು ತಿರುಗಿ ದಾಸತ್ವದ ಲೋಕದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿರಿ. ಏನದು ದಾಸತ್ವ? ಯಾವ ರೀತಿಯಾದಂತಹ ದಾಸತ್ವದ ಕುರಿತಾಗಿ ಇಲ್ಲಿ ಪೌಲನು ಹೇಳುವಂಥದ್ದಾಗಿದೆ. ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯದಲ್ಲಿ ಯಹೂದ್ಯರಲ್ಲದ ಕ್ರೈಸ್ತರಿಗೆ ಸುನ್ನತಿ ಮೊದಲಾದ ಯಹೂದ್ಯ ಆಚಾರಗಳು ಅವಶ್ಯವಲ್ಲವೆಂದು ತೀರ್ಮಾನ ಮಾಡಿರುವಂತಹ ವಿಚಾರ ಬರೆಯಲ್ಪಟ್ಟಿದೆ. ಅಪೊಸ್ತಲರ ಕಾಲದಲ್ಲಿ ಯಹೂದ್ಯರಲ್ಲದಂಥವರು, ಅನ್ಯ ಜನರು ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿದಂತಹ ಸಂದರ್ಭದಲ್ಲಿ ಯಹೂದ್ಯರಾಗಿದ್ದಂಥವರು ಹೇಳಿದ್ರು, ಇವರು ಯೇಸುವನ್ನು ಅಂಗೀಕಾರ ಮಾಡಿರುವಂಥದ್ದು ಸರಿಯಾದಂತಹ ತೀರ್ಮಾನ. ಆದರೆ ಇವರು ಏನು ಮಾಡಬೇಕು? ಸುನ್ನತಿ ಮಾಡಿಸ್ಕೊಳ್ಬೇಕು. ಸುನ್ನತಿ ಮಾಡಿಸ್ಕೊಳ್ದೆ ಹೋದ್ರೆ ಇವರು ಸಭೆಗೆ ಏನು ಭಾಗಿಗಳಲ್ಲ ಎಂಬ ಒಂದು ತೀರ್ಮಾನ. ಆದರೆ ಅಂದು ತೀರ್ಮಾನದಲ್ಲಿ ಮಾಡಿದಂತಹ ವಿಚಾರ ಏನು? ಈಗಿರುವುದರಿಂದ 10ನೇ ವಾಕ್ಯ, ಈಗಿರುವುದರಿಂದ ನಮ್ಮ ಪಿತೃಗಳಾಗಲಿ ನಾವಾಗಲಿ ಓರಲಾಗದ ನೊಗವನ್ನು ನೀವು ಶಿಷ್ಯರ ಹೆಗಲಿನ ಮೇಲೆ ಹಾಕಿ ದೇವರನ್ನು ಪರೀಕ್ಷಿಸುವುದು ಯಾಕೆ? ಕರ್ತನಾದ ಯೇಸುವಿನ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದುವುದೆಂಬುದಾಗಿ ನಂಬುತ್ತೇವಲ್ಲ, ಹಾಗೆಯೇ ಅವರು ಹೊಂದುವರು ಎಂದು ಹೇಳಿದನು. ಈಗ ಯೋಚನೆ ಮಾಡಿ, ಇವತ್ತು ಅನೇಕ ಅನ್ಯ ಜನರುಗಳು ಯೇಸು ಕ್ರಿಸ್ತನನ್ನ ಕೃಪೆಯ ಮೂಲಕ ಅಂಗೀಕಾರ ಮಾಡಿರುವಾಗ ಅವರಿಗೆ ನಾವುಗಳು ಏರುವಂತಹ ಹೊರೆಗಳು ಏನೇನಾಗಿದೆ? ಬಟ್ಟೆಯಿಂದ ಹಿಡಿದು, ವೇಷದಿಂದ ಹಿಡಿದು, ಭೂಷಣದಿಂದ ಹಿಡಿದು, ಇವೆಲ್ಲವೂ ಧಾರ್ಮಿಕವಾದ ಬೋಧನೆಗಳು ಬೋಧನೆಗಳು ಮಾತ್ರವಲ್ಲದೆ ಆತ್ಮಿಕವಾದಂತಹ ಬೋಧನೆಗಳಲ್ಲ. ಅದಾಕಬಾರ್ದು, ಇದಾಕಬಾರ್ದು, ಬೆಳ್ಳಿಗಿರದೆ ಹಾಕಬೇಕು. ಯಹೂದ್ಯರು ಹೇಳಿದ ರೀತಿಯಲ್ಲಿ ನೀವು ಸುನ್ನತಿ ಮಾಡಿಸ್ಕೊಬೇಕಷ್ಟೇ, ಮುಗೀತು. ಊರು ಬಿಟ್ಟು ಬಂದಿರೋ ನಾವು ಹೇಳ್ತೀವಿ ನೀವು ಇದನ್ನೇ ಮಾಡಬೇಕು. ಕೊರಿಂಥ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾನೆ, ನೀವು ವಿಗ್ರಹಗಳಿಗೆ ಅರ್ಪಿತವಾಗಿರುವಂಥದ್ದನ್ನ ಏನ್ ಮಾಡಬೇಕು? ಬಿಟ್ಬಿಡ್ಬೇಕು. ಅದನ್ನು ಬಿಟ್ಟು ಬೇರೆ ಯಾವ ಓರೆಯನ್ನು ನಿಮ್ಮ ಮೇಲೆ ಓರಿಸುವುದಕ್ಕೆ ನಾವು ಸಿದ್ಧರಿಲ್ಲ. ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ಬಿಡುಗಡೆ ಮಾಡಿದನು. ಇಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡುತ್ತೇವೆ, ಕರ್ತನಾದ ಯೇಸುವಿನ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದ್ದೇವೆಂಬುದಾಗಿ ನಂಬುತ್ತೇವಲ್ಲ, ಹಾಗೆಯೇ ಅವರು ಹೊಂದುವರು. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ ರಕ್ಷಣೆ ಹೊಂದಿದಂಥವರಿಗೆ ನಾವು ಬೋಧಿಸಬೇಕಾಗಿರುವಂಥದ್ದು ನಮ್ಮ ಧಾರ್ಮಿಕವಾದಂತಹ ಬೋಧನೆಗಳನ್ನಲ್ಲ, ಬದಲಾಗಿ ಆತ್ಮಿಕವಾದಂತಹ ಬೋಧನೆಗಳನ್ನ. ಇಂದು ನಾವು ಹೆಚ್ಚಿನ ಒತ್ತನ್ನು ಕೊಡುವಂಥದ್ದು ಧಾರ್ಮಿಕವಾದಂತಹ ಬೋಧನೆಗಳಿಗೆ. ಅದು ಎಲ್ಲ ಸಭೆಗಳಲ್ಲಿ ಅಡಕವಾಗಿರುವಂಥದ್ದಾಗಿದೆ. ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಕ್ರಿಸ್ತನು ನಿಮ್ಮನ್ನು ಸ್ವತಂತ್ರಗೊಳಿಸಿರುವಾಗ ನೀವು ಆ ಸ್ವಾತಂತ್ರ್ಯದಲ್ಲಿ ನಿಲ್ರಿ. ನಾವು ಆ ಸ್ವಾತಂತ್ರ್ಯದಲ್ಲಿ ನಿಲ್ಲುವಂಥವರಾಗಿದ್ದೇವ. ನೋಡಿ, ಇಸ್ರಾಯೇಲ್ ಮಕ್ಕಳನ್ನ ದೇವರು ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಮಾಡಿ
ಒಂದು ಸ್ವತಂತ್ರ ದೇಶವನ್ನ ನಾವು ಯೆಹೋಶುವನ ಪುಸ್ತಕವನ್ನು ನೋಡುವಾಗ, ಯೆಹೋಶುವನು ಇಸ್ರಾಯೇಲರ 10 ಗೋತ್ರಗಳಿಗೆ 2 ಗೋತ್ರಗಳು 2.5 ಗೋತ್ರಗಳು ಯೋರ್ದಾನಿನ ಆಚೆ ಕಡೆಯಲ್ಲಿ ತಮಗೆ ಸ್ವಾಸ್ಥ್ಯವನ್ನು ಹಂಚಿಕೊಂಡಾಗ ಬಾಕಿ 10.5 ಗೋತ್ರದವರಿಗೆ ಯೆಹೋಶುವನು ಏನ್ ಮಾಡ್ದ? ದೇಶವನ್ನು ಹಂಚಿಕೊಟ್ಟ. ಒಂದು ಸ್ವತಂತ್ರ ದೇಶವಾಗಿ ಯೆಹೋವನನ್ನ ಆರಾಧಿಸಿ ಯೆಹೋವನು ನೇಮಿಸಿದ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸುವುದಕ್ಕೆ ಅವರಿಗೆ ಸ್ವತಂತ್ರವಾದ ದೇಶವನ್ನು ಕೊಟ್ಟ. ಆದರೆ ಏನಾಯ್ತು? ಯೆಹೋವನ ಮಾತನ್ನ ಧಿಕ್ಕರಿಸಿ ಅವರೇನ್ ಮಾಡಿದ್ರು? ಪಾಪ ಮಾಡಿದರ ಫಲವಾಗಿ, ಯೆಹೋವನಿಗೆ ವಿರೋಧವಾಗಿ ನಿಂತದರ ಫಲವಾಗಿ ನಾವು ನೋಡುವಂಥದ್ದು 2 ಕಾಲಘಟ್ಟಗಳಲ್ಲಿ BC 721 BC 606ರಲ್ಲಿ ಇಸ್ರಾಯೇಲರು ಮತ್ತು ಯಹೂದ ಜನಾಂಗ ಏನ್ ಮಾಡ್ರು? ಬಾಬೆಲ್ ಮತ್ತು ಅಶ್ಶೂರ್ ದೇಶಕ್ಕೆ ಚದುರಿಸಲ್ಪಟ್ಟರು. ಕಾರಣ ದೈವಿಕವಾದ ಆತ್ಮಿಕವಾದಂತಹ ಬೋಧನೆಗಳಿಗೆ ಅನುಗುಣವಾಗಿ ಜೀವಿಸದೆ ಓದದ್ದರ ಫಲವಾಗಿ. ನಮ್ಮ ಜೀವಿತದಲ್ಲಿ ನಾವು 2 ವಿಚಾರಗಳನ್ನು ನಾವು ಚೆನ್ನಾಗಿ ಗ್ರಹಿಸಿಕೊಂಡವರಾಗಿರಬೇಕು. ಒಂದು, ವಿಮೋಚನೆಯಲ್ಲಿ ನಮ್ಮ ಪಾತ್ರ. ಯಾವ ರೀತಿಯಾಗಿ ಸರ್ವಶಕ್ತನಾದ ದೇವರು ಮೋಶೆಯನ್ನು ಇಸ್ರಾಯೇಲರ ವಿಮೋಚನೆಯಲ್ಲಿ ಉಪಯೋಗಿಸಿದ. ಆ ರೀತಿಯಾಗಿ ಜನರ ವಿಮೋಚನೆಗೆ ನಮ್ಮ ಕೊಡುಗೆ ಯಾವ ರೀತಿಯಾಗಿ ಮೋಶೆ ತನ್ನನ್ನ ಆ ಒಂದು ಇಸ್ರಾಯೇಲರಿಗೆ ಒಪ್ಪಿಸಿಕೊಟ್ಟನೋ, ಹಾಗೆಯೇ ಜನರ ರಕ್ಷಣೆಗೆ ನಮ್ಮ ಕೊಡುಗೆ ಏನಾಗಿದೆ? ನಾವು ಯಾವ ರೀತಿಯಾಗಿ ದೇವರ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ, ಅದು ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ನಾವು ನಮ್ಮ ಸಾಮರ್ಥ್ಯದಲ್ಲಿ, ನಮ್ಮದೇ ಆದಂತಹ ವಿದ್ಯೆಯ ಬುದ್ಧಿಯಲ್ಲಿ ಜನರನ್ನ ಬಿಡುಗಡೆ ಮಾಡುವುದಕ್ಕೆ, ಜನರಿಗೆ ಬೋಧನೆಯನ್ನ ಮಾಡುವಂಥವರಾಗಿದ್ದೇವ, ಅಥವಾ ದೈವಿಕವಾದಂತಹ ರೀತಿಯಲ್ಲಿ ಜನರಿಗೆ ಬೋಧಿಸುವಂಥವರಾಗಿದ್ದೇವ? ನಮ್ಮ ಧಾರ್ಮಿಕತೆಯಲ್ಲಿ ನಾವು ಜನರಿಗೆ ಬೋಧನೆಯನ್ನ ಮಾಡುವುದಾದರೆ ಅವರು ರಕ್ಷಣೆಯ ಮಾರ್ಗಕ್ಕೆ ಬರುವಂಥದ್ದು ಬಹಳ ಕಷ್ಟ. ಆದರೆ ಆತ್ಮಿಕತೆಯಲ್ಲಿ ಜನರಿಗೆ ಬೋಧನೆಯನ್ನ ಮಾಡಿದ್ರೆ ಅವರು ಯೇಸುವನ್ನು ಅಂಗೀಕರಿಸುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಇಥಿಯೋಪಿಯದ ಅಧಿಕಾರಿಯೊಂದಿಗೆ ಫಿಲಿಪ್ಪನು ಅವನು ಆ ಶಾಸ್ತ್ರದ ಕಾರ್ಯವನ್ನ ವಿವರಿಸಿದಾಗ ಇಥಿಯೋಪಿಯದ ಅಧಿಕಾರಿ ಹೇಳುವಂಥದ್ದು, ಈಗೋ ನೀರು ನಾನು ದೀಕ್ಷಾಸ್ಥಾನ ತೆಗೆದುಕೊಳ್ಳುವುದಕ್ಕೆ ಅಡ್ಡಿಪಡಿಸುವಂಥದ್ದು ಯಾವುದು? ಅಲ್ಲಿ ಅವನು ಯಹೂದ್ಯರ ಆಚಾರವನ್ನೆಲ್ಲ ಬೋಧಿಸಿದ್ದು, ಸ್ಪಷ್ಟವಾದಂತಹ ಸುವಾರ್ತೆಯನ್ನ, ಯೇಸು ಕ್ರಿಸ್ತನ ಜನನ ಮರಣ ಪುನರುತ್ಥಾನದ ಆ ನಿಷ್ಕಳಂಕವಾದ ಸುವಾರ್ತೆ ಇಥಿಯೋಪಿಯದ ಅಧಿಕಾರಿಯ ಹೃದಯದಲ್ಲಿ ಪರಿಪೂರ್ಣವಾದ ಬದಲಾವಣೆಗೆ ಕಾರಣವಾಗಿ ಮಾರ್ಪಟ್ಟಿತ್ತು. ಅಲ್ಲಿ ಸುನ್ನತಿಯ ಕುರಿತಾಗಿ ಹೇಳಲಿಲ್ಲ, ಯಹೂದ ಆಚಾರದ ಕುರಿತಾಗಿ ಹೇಳಲಿಲ್ಲ. ಹಳೆಯ ಒಡಂಬಡಿಕೆಯ ವಾಕ್ಯ ಭಾಗವನ್ನ ತೆಗೆದುಕೊಂಡು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರಿದಾಗ ಇಥಿಯೋಪಿಯದ ಅಧಿಕಾರಿ, ಇಗೋ ನೀರು, ನನಗೆ ಅಡ್ಡಿಪಡಿಸುವಂಥದ್ದು ಯಾವುದು? ಇದೇ ಧಾರ್ಮಿಕತೆ ಹಾಗೂ ಆತ್ಮಿಕತೆಯ ನಡುವೆ ಇರುವಂತಹ ವ್ಯತ್ಯಾಸ. ಇನ್ನೊಂದು ಭಾಗವನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಲೂಕನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಒಬ್ಬ ಸ್ತ್ರೀಗೆ ಸೌಖ್ಯಪಡಿಸುವಂಥದ್ದನ್ನು ನಾವು ನೋಡುತ್ತೇವೆ. ಸುಮಾರು 18 ವರ್ಷಗಳಿಂದ ದೆವ್ವಗಳಿಂದ ಬಾಧಿಸಲ್ಪಟ್ಟು ದೆವ್ವಗಳಿಂದ ಬಾಧಿಸಲ್ಪಟ್ಟಂತಹ ಸ್ತ್ರೀ ಅವಳ ಶಾರೀರಿಕವಾದ ನ್ಯೂನ್ಯತೆಯನ್ನು ಅನುಭವಿಸುವಂಥವಳಾಗಿದ್ದಳು. ನಾಟ್ ಓನ್ಲಿ ಮೆಂಟಲಿ, ಫಿಸಿಕಲಿ,
ನಾಟ್ ಓನ್ಲಿ ಶಾರೀರಿಕವಾಗಿ ಆಕೆ ಏನು ಮಾಡ್ತಾ ಇದ್ಲು, ಬಾಧೆ ಪಡುವಂಥವಳಾಗಿದ್ದಳು. ಸೊ ಈ ರೀತಿ ಶಾರೀರಿಕವಾಗಿ ಬಾಧೆ ಪಡುವಂತಹ ಆಕೆಗೆ ಯೇಸು ಸ್ವಾಮಿ ಏನು ಮಾಡ್ದ, ಸ್ವಸ್ಥತೆಯನ್ನ ದಯಪಾಲಿಸಿದಾಗ ಅಂದಿನ ಧಾರ್ಮಿಕ ನಾಯಕರುಗಳು ಹೇಳುವಂಥದ್ದು, ಸಬ್ಬತ್ ದಿನದಲ್ಲಿ ನೀವು ಬಿಡುಗಡೆಯನ್ನು ಹೊಂದ್ಕೊಳ್ಬಾರ್ದು, ಸಬ್ಬತ್ ದಿನದಲ್ಲಿ ನೀವು ವಾಸಿ ಮಾಡಿಸ್ಕೊಳ್ಬಾರ್ದು. ಸೊ ಇಲ್ಲಿ ನಾವು ನೋಡುವಂಥದ್ದು ಪ್ರಿಯರೇ, ಒಂದು ವಿಚಾರವನ್ನು ನಾವು ಕೂಲಂಕುಷವಾಗಿ ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು, ನಮ್ಮ ಬೋಧನೆಗಳು, ನಮ್ಮ ಅನೇಕ ಧಾರ್ಮಿಕ ಬೋಧನೆಗಳು ಇಂದು ಅನೇಕರ ರಕ್ಷಣೆಗೆ ಅಡ್ಡಿಯಾಗಿ ಮಾರ್ಪಟ್ಟಿದ್ದೀಯಾ? ಒಮ್ಮೆ ಯೋಚನೆ ಮಾಡಿ ನೋಡಿ. ಇಲ್ಲಿ ಅಧಿಕಾರಿ ಹೇಳ್ತಾ ಇದ್ದಾನೆ, 18 ವರ್ಷಗಳಿಂದ ನಡುಬೊಗ್ಗಿ ದೆವ್ವದಿಂದ ಬಾಧಿಸಲ್ಪಟ್ಟಿರುವಂತಹ ಒಂದು ಸ್ತ್ರೀ, ತನ್ನ ಜೀವಿತದಲ್ಲಿ ಆಕೆಯ ವಯಸ್ಸು ಎಷ್ಟೆಂಬುದಾಗಿ ನಮಗೆ ಗೊತ್ತಿಲ್ಲ. ಹೆಚ್ಚು ಕಡಿಮೆ ಯೇಸುವಿನ ಪ್ರಾಯ ಇರಬಹುದು, ಇಲ್ಲ ಯೇಸುವಿನಕ್ಕಿಂತ ಹೆಚ್ಚಿನ ಪ್ರಾಯ ಇರಬಹುದು. 18 ವರ್ಷಗಳಿಂದ ಆಕೆ ನಡುಬಗ್ಗಿದವಳು. ಅವಳ ಜೀವಿತದಲ್ಲಿ ಒಂದು ಬಿಡುಗಡೆ ಸಂಭವಿಸಿದಾಗ ಧಾರ್ಮಿಕತೆಯ ಹೆಸರಿನಲ್ಲಿ ಆಕೆಯ ಬಿಡುಗಡೆಯನ್ನ ತಡೆಯುವಂತಹ ವ್ಯಕ್ತಿಗಳು. ಪ್ರಿಯರೇ, ನಾವುಗಳು ಸಹ ನಮ್ಮ ಪ್ರಸಂಗಗಳಲ್ಲಿ, ನಮ್ಮ ವಾಕ್ಯಗಳಲ್ಲಿ ಧಾರ್ಮಿಕತೆಯನ್ನ ತಂದು ಜನರ ರಕ್ಷಣೆಗೆ ಅಡ್ಡಿಪಡಿಸುವಂತಹ ಮಾತುಗಳನ್ನು ನಾವು ಉಪಯೋಗಿಸುತ್ತಿದ್ದೇವ ಎಂಬುದನ್ನು ಒಂದು ಸಾರಿ ಯೋಚಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಯೋಚನೆ ಮಾಡಿ. ಅಪೊಸ್ತಲರ ಕೃತ್ಯದಲ್ಲಿ ಅವರೇ ಹೇಳುವಂಥದ್ದು, ಯಾವ ವ್ಯಕ್ತಿಗಳು ರಕ್ಷಣೆಯನ್ನ ಪಡೆದುಕೊಂಡರೋ ಅವರೇ ಹೇಳುವಂಥದ್ದು, ಕರ್ತನಾದ ಯೇಸುವಿನ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದ್ದೇವೆ. ಆದರೆ ನೀವು ರಕ್ಷಣೆ ಹೊಂದಬೇಕಾದ್ರೆ ಕೃಪೆ ಮಾತ್ರ ಸಾಲದು, ಕೆಲವು ಕಾರ್ಯಗಳನ್ನು ನೀವು ಬಿಟ್ಟು ಬಿಡಬೇಕು. ಪ್ರಿಯರೇ, ನಮ್ಮ ಪಾರಂಪರ್ಯ, ನಾವು ಹುಟ್ಟಿದ ಸ್ಥಳದಲ್ಲಿ ನಾವು ಪಡ್ಕೊಂಡಿರುವಂತಹ ಪಾರಂಪರ್ಯವನ್ನ ನಾವು ಪಾಲಿಸುವಂಥದ್ರಲ್ಲಿ ಯಾವ ತಪ್ಪಿಲ್ಲ. ಆದರೆ ಈ ಪಾರಂಪರ್ಯವನ್ನ ಉಪದೇಶದ ಹೆಸರಿನಲ್ಲಿ ಬೇರೆಯವರ ಮೇಲೆ ಏರುವಂಥದ್ದು ಅಕ್ಷಮ್ಯ ಅಪರಾಧ. ಇದನ್ನ ನೀವು ಮರಿಬೇಡ್ರಿ. ಯಹೂದ್ಯರು ಸುನ್ನತಿಯನ್ನು ಪಡೆದುಕೊಳ್ಳಬೇಕಾಗಿರುವಂಥದ್ದು ಸರ್ವಶಕ್ತನಾದ ದೇವರು ಮೋಶೆಗೆ ಕೊಟ್ಟಂತಹ ಕಾರ್ಯವಾಗಿದ್ದರೆ, ಅನ್ಯ ಜನರು ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿದಾಗ ಅವರುಗಳು ಸುನ್ನತಿಯನ್ನು ಪಡೆದುಕೊಳ್ಳಬೇಕೆಂಬುವಂಥದ್ದು ದೈವಿಕವಾದ ಪದ್ಧತಿಯಲ್ಲ. ಸೊ ಬಿಡುಗಡೆಯ ಕರ್ತನು ಅವರವರನ್ನು ಬಿಡುಗಡೆ ಮಾಡಿದಾಗ ಆ ಬಿಡುಗಡೆಗೆ ನಮ್ಮ ಧಾರ್ಮಿಕ ಬೋಧನೆ ಅಡ್ಡಿಯಾಗಿ ಮಾರ್ಪಟ್ಟಿದ್ದೀಯ ಎಂಬುದನ್ನು ಒಂದು ಸಾರಿ ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಮೋಶೆ ತನ್ನ ಸಾಮರ್ಥ್ಯದಲ್ಲಿ, ತನ್ನ ವಿದ್ಯೆಯಲ್ಲಿ ಇಸ್ರಾಯೇಲರನ್ನ ಬಿಡುಗಡೆ ಮಾಡುವುದಕ್ಕೆ ಪ್ರಯತ್ನಿಸಿದಾಗ ಆ ಪ್ರಯತ್ನ ನಿಷ್ಫಲವಾಗಿ ಹೋಗಿತ್ತು. ಸೊ ಅದೇ ರೀತಿಯಲ್ಲಿ ನಮ್ಮ ಧಾರ್ಮಿಕವಾದ ಬೋಧನೆ ಒಬ್ಬ ವ್ಯಕ್ತಿಯನ್ನ
ಅವನ ಪಾಪಮಯವಾದ ಜೀವಿತದಿಂದ ಬಿಡಿಸುವುದಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ನಾವು ಮನಗೊಂಡು, ಯಾವ ರೀತಿಯಾಗಿ ನಾವು ಕೃಪೆಯಿಂದ ರಕ್ಷಣೆ ಹೊಂದಿದ್ದೇವೋ ಆ ಕೃಪೆಯ ಸುವಾರ್ತೆಯನ್ನ ಇತರರಿಗೆ ನಾವು ತಿಳಿಸುವಂತವರಾಗಿ ಮಾರ್ಪಡುವ ಇದೇ ದೇವರು ನಿನ್ನಿಂದ ನನ್ನಿಂದ ಎದುರು ನೋಡುವಂಥದ್ದಾಗಿದೆ. ಪ್ರಿಯರೇ, ನಾವು ಆ ದೇವಾಲಯದ ಅಧಿಕಾರಿಯೋಪಾದಿಯಲ್ಲಿ ಧಾರ್ಮಿಕತೆಯ ಬೋಧನೆಯನ್ನ ಇಟ್ಟು ವ್ಯಕ್ತಿಗಳ ಬಿಡುಗಡೆಗೆ ಆತಂಕವಾಗಿ ಮಾರ್ಪಡಬಾರದು. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸರಿ ಬರ್ತಾ ಇದ್ದೇವೆ. ನಿಮ್ಮ ವಾಕ್ಯದ ಗುಡಾರ್ಥವನ್ನು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತನೇ, ದೇವರೇ, ಅನೇಕ ಸಂದರ್ಭದಲ್ಲಿ ಕರ್ತನೆ ಜನರ ರಕ್ಷಣೆಗೆ ಅಡ್ಡಿಯಾಗಿರುವಂಥದ್ದು ನಮ್ಮ ಧಾರ್ಮಿಕವಾದ ಬೋಧನೆ. ಅದನ್ನು ಮನಗೊಂಡು, ಹೌದು ಕರ್ತನೆ, ಆತ್ಮಿಕವಾದಂತಹ ಕಾರ್ಯಗಳನ್ನು ಮಾತ್ರ ಜನರಿಗೆ ಬೋಧಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾ ಕಾಲವು ನಿಲೆಯಾಗಿರಲಿ. ಆಮೆನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಮೇ ಗಾಡ್ ಬ್ಲೆಸ್ ಯು.